ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಏನು ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಲಿಂಚ್ ಮಾಡಿದ್ದಾರೆ, ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನು ಇಂಟರೋಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ದ ಅಂತೇಳಿ ಅವರು ಹೇಳಿದ್ದು, ನಾನು ಹೇಳಿದ್ದೇನೆ, ನೀವೆಲ್ಲ ನಾನೇ ಹೇಳ್ದಂಗೆ ಹೇಳ್ಬಿಟ್ಟಿದ್ದೀನಿ. ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ನಾನು ಮಾಡ್ತಾ ಇದ್ದಾರೆ. It is only an expression by those people whom we have arrested. Nearly 20 of them have been arrested now. 20 ಜನರನ್ನು ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ. ಅವರು ಆ ವ್ಯಕ್ತಿ ಎಲ್ಲಿಂದ ಬಂದರು, ಮೂಲ ಎಲ್ಲಿದು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಯಾಕೆಂದರೆ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹೋದಂಥವರೆಲ್ಲ ಭಾಳ ಜನ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಈಸ್ ವೆರಿ ಸೀರಿಯಸ್. ಇದು ಜಸ್ಟ್ ಎ ಕ್ಲಾರಿಫಿಕೇಶನ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ that it is not my statement, it is the expression made by those people who were involved in that lynching. ಅದರಿಂದ ಅದು ಒಂದು ಕರೆಕ್ಷನ್ ಹೇಳಿದ್ದಾರೆ. ಈಗ ತನಿಖೆಯಲ್ಲಿ ಏನು ಮಾಹಿತಿ ಬಂದಿದೆ ಸರ್? ಇಲ್ಲ, ತನಿಖೆ ನಡೀತಾ ಇದೆ. ತನಿಖೆನಲ್ಲೇ ಇಷ್ಟೇ ಆಗಿರೋದು, ಅದನ್ನು ಅವನು ಈ ರೀತಿ ಮಾಡಿದ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರು ಈ ರೀತಿ ಮಾಡಿದ, ಅದಕ್ಕೆ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದಾರೆ ಅಂತ. ಇನ್ನು ನಾನು ಅದಕ್ಕೆ ನೆನ್ನೆ ಹೇಳಿದೆ, ನನ್ನ ಫುಲ್ ರಿಪೋರ್ಟ್ ಬಂದ ಮೇಲೆ ನಾನು ಶೇರ್ ಮಾಡ್ತೇನೆ ಅಂತ. ಅದು ಇನ್ನೂ ಬರಲಿಲ್ಲ. ಇನ್ನು ಫುಲ್ ರಿಪೋರ್ಟ್ ಬಂದ ಮೇಲೆ ಐ ವಿಲ್ ಶೇರ್. ವಯನಾಡು ಆ ರೀತಿ ಹೇಳಿದ್ದಾರೆ. ಇನ್ನೂ ಕನ್ಫರ್ಮೇಷನ್ ಆಗಬೇಕಲ್ಲ, ಅವ್ರ ಐ ಡಿ ಕಾರ್ಡು ಮತ್ತು ಅದು ಅವೆಲ್ಲ ಸಿಗಬೇಕಾಗುತ್ತೆ. ಅವರ ಪೇರೆಂಟ್ಸು ಅವರೆಲ್ಲ ಸಿಗಬೇಕಾಗುತ್ತೆ. ಅದ್ರ ಮೇಲೆ ಆಮೇಲೆ ಗೊತ್ತಾಗುತ್ತೆ. ಈಗ ಸದ್ಯದವ್ರಿಗೆ ಈಗ ಗುಂಪೇನು ಹೇಳ್ತೆ ಅದೇ ಅಲ್ಲ, ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ ಅಲ್ಲ. ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ. ಹೇಳಿದ್ದಾರೆ ಅಂತಲೂ ಕೂಡ ನಮ್ಗೆ ಗೊತ್ತಿಲ್ಲ. ಹೇಳಿದ್ದಾರೆ ಅಂತ ಅವ್ರು ಹೇಳಿರೋದು ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದ, ಅದು ಕೊಡಿದ್ವಿ ಅಂತ. ಬಟ್ ಅದು ಕೂಡ ಕನ್ಫರ್ಮ್ ಆಗಬೇಕು, ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಈ ಪೊಲೀಸರ ಕರ್ತವ್ಯ ಲೋಪ ಏನಾರು ಇದೆಯಾ ಸರ್? ದಿನೇಶ್ ಗುಂಡೂರಾವ್ ಲೆಟರ್ ಬರೆದಿದ್ದಾರೆ ಅಂತಂದರೆ, ಅಂದರೆ ಅದು ಸೂಸೈಡ್ ಅಂತೇಳಿ ಮಾಡಲಿಕ್ಕೆ ಹೊರಟಿದ್ರು ಅಂತ. ಇಲ್ಲ, ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿ ಇಲ್ಲ. ಇದೆಲ್ಲ ಬರುತ್ತೆ ತನಿಖೆನಲ್ಲೇ. ಆ ರೀತಿ ಏನಾರು ಇದ್ದರೆ ಅದು ಕೂಡ ಬರುತ್ತೆ. ಇದು ಕೂಡ ಬರುತ್ತೆ. ಪೊಲೀಸ್ ಫೇಲ್ಯೂರ್ಸ್ ಇದ್ದರೆ ಅದು ಕೂಡ ಬರುತ್ತೆ. ಸರ್, ಈಗ ಏನಾರು ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ, ಈ ಪ್ರಕರಣ ಸೀರಿಯಸ್ ಆಗಿಲ್ಲ ಅಲ್ಲಿನ ಪೊಲೀಸರು ಅಂತೇಳಿ ಸಾಕಷ್ಟು ಸಮುದಾಯದಲ್ಲಿ ಅಸಮಾಧಾನ ಶುರುವಾಗಿದೆ. ನಾವೇನು ರಿಕ್ವೆಸ್ಟ್ ಮಾಡ್ತೀರಾ ಸರ್? ಅಲ್ಲಿನ ಸಮುದಾಯದವರಿಗೆ ಹೇಳೋದಿಷ್ಟೇ, ನಾವು ಸೀರಿಯಸ್ ಆಗಿ ಯಾವುದೇ ಕೇಸನ್ನು ಲಘುವಾಗಿ ಯಾವುದನ್ನು ತಗೊಳ್ಳೋದಿಲ್ಲ. ಎಲ್ಲ ಸೀರಿಯಸ್ ಆಗಿ ಮಾಡ್ತೀವಿ. ನಮ್ಗೆ ಅನೇಕ ಸಂದರ್ಭದಲ್ಲಿ ಒಂದೊಂದು ಸಾರಿ ಹಂಗೆ ಅನಿಸ್ಬಿಡುತ್ತೆ, ಯಾರಿಗೆ ಅಗ್ರಿವ್ಡ್ ಪಾರ್ಟಿ ಇವರೇನೋ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ಸೋದು ಸಹಜ. ಆದರೆ ನಾವು ಸೀರಿಯಸ್ ಆಗಿದ್ದೀವಿ, ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಸರ್, ಈಗ ಶಾಸಕರ ಎಡಕ್ಕಿತ್ತು 9 ಹೌದು, ರಜೆ ಇತ್ತಲ್ಲ ವಿಚಾರ ಅಜೆಂಡ ಅದನ್ನು ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. 2ನೇ ತಾರೀಕು ಅಂತ ಅಂದ್ಕೊಂಡಿತ್ತು. ಈಗ ಅದು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಬಟ್ ಅದು ಜಾತಿ ಗಣತಿ ಇದೆ ಅಂತ ಸ್ಪೆಷಲ್ ಕ್ಯಾಬಿನೆಟ್ ಅಂತ ಏನು ಕರೆದಿಲ್ಲ. ಅದನ್ನು ಕ್ಯಾಬಿನೆಟ್ ಅಂತ ಕರೆದಿರೋದು ರೆಗ್ಯುಲರ್ ಕ್ಯಾಬಿನೆಟ್. ಜಾತಿ ಜನಗಣತಿ ಚರ್ಚೆ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡುವಂಥದ್ದು ಬೇರೆ. ಅದು 2ನೇ ತಾರೀಕು ಇದೆಯಾ? ಇಲ್ಲ, ಅದು ಮುಂದೂಡಿಕೆ ಆಗಿದೆ ಸರ್. 5ನೇ ತಾರೀಕಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭ ಆಗ್ತಾ ಇದೆ ಸರ್. ಏನು ರಿಕ್ವೆಸ್ಟ್ ಮಾಡ್ತೀರಿ? ಯಾಕಂದರೆ ಸಾಕಷ್ಟು ಜನಕ್ಕೆ ಈ ಜಾತಿಗಳು ಬರೆಸೋ ವಿಚಾರದಲ್ಲಿ ಗೊಂದಲ ಇದ್ದಿದ್ದಕ್ಕೆ ಅದನ್ನು ಜಾರಿ ಮಾಡೋಕ್ಕೆ ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗಿದೆ. ಅಲ್ಲ, ನಾನೇನು ಹೇಳೋದು, ಕಮಿಷನ್ ಹೇಳುತ್ತಲ್ಲ.
ಕಮಿಷನ್ನು ಪ್ರೊಫಾರ್ಮಾ ಕೊಡ್ತಾರೆ, ಅದರ ಪ್ರಕಾರ ಡೇಟಾ ಕಲೆಕ್ಟ್ ಮಾಡ್ತಾರೆ. ನಾವು ಹೇಳೋದೇನಿಲ್ಲ ಸರ್. ಇದು ಪ್ರಗತಿಯಲ್ಲಿ ರಾಜ್ಯ 3ನೇ ಸ್ಥಾನ ಪಡೆದಿದೆ ಸರ್. ಮಹಾರಾಷ್ಟ್ರ, ಗುಜರಾತ್ ಬಳಿಕ ಕರ್ನಾಟಕ ರಾಜ್ಯ 3ನೇ ಸ್ಥಾನ ಅನ್ನುವಂಥದ್ದು ವರದಿ ಕೊಟ್ಟಿದೆ ಸರ್. ಅಲ್ಲಿ ನೆಕ್ಸ್ಟ್ ಟೈಮ್ 1ನೇ ಸ್ಥಾನಕ್ಕೆ ಹೋಗ್ತೀವಿ. ಮುಂದಿನ ಸಾರಿ ಸಮೀಕ್ಷೆ ಮಾಡುವಾಗ ಕರ್ನಾಟಕ 1ನೇ ಸ್ಥಾನದಲ್ಲಿ ಬಂದಿರುತ್ತೆ. ನಾಳೆ ಪೌರ ಕಾರ್ಮಿಕರಿಗೆ ಒಂದಷ್ಟು ಸವಲತ್ತು ಕೊಡೋದು ಸರ್. ಸರ್, ಇದು ಪ್ರಗತಿಯಲ್ಲಿ ರಾಜ್ಯ 3ನೇ ಸ್ಥಾನ ಪಡೆದಿದೆ ಸರ್. ಮಹಾರಾಷ್ಟ್ರ, ಗುಜರಾತ್ ಬಳಿಕ ಕರ್ನಾಟಕ ರಾಜ್ಯ 3ನೇ ಸ್ಥಾನ ಅನ್ನುವಂಥದ್ದು ವರದಿ ಕೊಟ್ಟಿದೆ ಸರ್. ಅಲ್ಲಿ ನೆಕ್ಸ್ಟ್ ಟೈಮ್ 1ನೇ ಸ್ಥಾನಕ್ಕೆ ಹೋಗ್ತೀವಿ. ಮುಂದಿನ ಸಾರಿ ಸಮೀಕ್ಷೆ ಮಾಡುವಾಗ ಕರ್ನಾಟಕ 1ನೇ ಸ್ಥಾನದಲ್ಲಿ ಬಂದಿರುತ್ತೆ. ನಾಳೆ ಪೌರ ಕಾರ್ಮಿಕರಿಗೆ ಒಂದಷ್ಟು ಸವಲತ್ತು ಕೊಡೋದು ಸರ್.